ಈ ಒಂದು ಜಿಲ್ಲೆನಲ್ಲಿ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ದೇವೇಗೌಡರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ, ಅದರಿಂದ ಇವತ್ತು ಈ ರೀತಿಯ ಒಂದು ಪ್ರೀತಿ ವಿಶ್ವಾಸ ನಾವು ಕಾಣ್ತಾ ಇದ್ದೇವೆ. ಬಹಳ ಜನ ದೇವೇಗೌಡರ ಮೇಲೆ ತುಮಕೂರಿಗೆ ನೀರನ್ನು ಕೊಡ್ತಕ್ಕಂಥದ್ರಲ್ಲಿ ಅನ್ಯಾಯ ಮಾಡಿಬಿಟ್ರು ಅಂತಾರೆ. ಆದ್ರೆ ಬಹುಶಃ ದೇವೇಗೌಡರಂತವ್ರು ಇಲ್ಲದೆ ಹೋಗಿದ್ರೆ ತುಮಕೂರಿಗೆ ಹೇಮಾವತಿ ನೀರು ಬರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥದ್ದನ್ನ ಈ ಹನುಮಂತನಿಗೆ ಆಂಜನೇಯ ಸ್ವಾಮಿಗೆ ಏನು ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇವತ್ತೇನಾದರೂ ತುಮಕೂರು ಜಿಲ್ಲೆಗೆ 25 TMC ನೀರು ದೊರಕ್ತಾ ಇದ್ರೆ ಇವತ್ತು ದೇವೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಯಾರು ಮರೆಯಲಿಲ್ಲ. ಆದ್ರೆ ಅವರ ಮೇಲೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಕೆಲವರು ಮಾಡಿದ್ರು. ಆದರೂ ಸಹ ನೀವು ಆ ಅಪಪ್ರಚಾರಗಳಿಗೆ ಬಲಿಯಾಗಿಲ್ಲ. ತುರುವೇಕೆರೆ ಕ್ಷೇತ್ರ ನಾನು ಪ್ರಥಮವಾಗಿ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ 1994 ದೇವೇಗೌಡರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ತುರುವೇಕೆರೆಗೆ ಪಾದಾರ್ಪಣೆ ಮಾಡ್ತಕ್ಕಂಥ ದಿನ. ಅವತ್ತು ಬಹುಶಃ ಬೆಳಗ್ಗೆ 10 ಗಂಟೆಗೆ ತುರುವೇಕೆರೆ ಕಾರ್ಯಕ್ರಮಕ್ಕೆ ಬಂದಂಥದ್ದು. ಅವತ್ತಿನ ಸಂದರ್ಭದಲ್ಲಿ ನೀವು ಯಾವ ರೀತಿ ದೇವೇಗೌಡರನ್ನ ರಿಸೀವ್ ಮಾಡಿದ್ರಿ ಅದೆಲ್ಲ ಕಣ್ಣು ಮುಂದೆ ಇವತ್ತು ನನಗೆ 94ನೇ ಇಸ್ವಿದು ಇವತ್ತು ನಾನು ಇನ್ನು ನಾನು ಬಂದಂಥ ಸಂದರ್ಭದಲ್ಲಿ ಹಲವಾರು ರೀತಿ ನೀವು ಪೆಟ್ಟುಗಳು ತಿಂದು ಆ ಗುಂಪಿನಲ್ಲಿ ನೂಕುನುಗ್ಲಿನಲ್ಲಿ ನೀವು ಪಡ ಹಿಂಸೆಯನ್ನು ನೋಡಿದ್ದೇನೆ. ಆ ಹಿಂಸೆಯನ್ನ ಯಾವ ರೀತಿ ನಾನು ಸರಿಪಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸದಾ ಚಿಂತನೆ ಮಾಡೋದು. ಇವತ್ತು ಜನತಾದಳ ಮುಗದೇ ಹೋಯ್ತು ಅಂತಕ್ಕಂಥದ್ದು ಬಹಳ ಜನ ಅನ್ಕೊಂಡಿದ್ರು ಕಳೆದ ಚುನಾವಣೆ ಆದ್ಮೇಲೆ 23 ಚುನಾವಣೆ ನಂತರ. ಆದರೆ ಒಂದು ಈ ನಾಡಿನ ಜನತೆಯ ವಿಶ್ವಾಸ, ಅದ್ರ ಜೊತೆಗೆ ಭಗವಂತನ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಒಂದು ಗೌರವ, ಒಂದು ಅಭಿಮಾನ, ಭಕ್ತಿಯನ್ನು ಇಟ್ಕೊಂಡಿದ್ದೇವೆ ದೇವೇಗೌಡರ ಕಾರಣದಿಂದ. ಆ ಭಗವಂತನ ಅನುಗ್ರಹ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಜನತಾಳ ಮುಗಿದೋಯ್ತು ಅಂತಿದ್ದಾಗ ಮತ್ತೆ ಮೇಲೆತ್ತಕ್ಕಂಥ ಜನ ನೀವೇ ಇದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.